ಎರಡು ದಿನ ಎರಡು ಅತ್ಯಾಚಾರ ಒಂದು ಕೊಲೆ. ಈತ ಸಾಮಾನ್ಯದವನಲ್ಲ. ಮನೆ ಮಾಲೀಕರು ಮನೆ ಕೆಲಸಗಾರರ ಹಿನ್ನೆಲೆಯನ್ನ ಪರಿಶೀಲಿಸಿ ಮನೆ ಕೆಲಸಕ್ಕೆ ತಗೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೆಹಲಿಯಲ್ಲಿ IRS ಅಧಿಕಾರಿಯ ಮಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ರಾಹುಲ್ ಎಂಬ ಯುವಕ ಈ ಕೃತ್ಯ ಎಸಗಿದ್ದಾನೆ. ಅಚ್ಚರಿ ಏನೆಂದ್ರೆ, ದೆಹಲಿಯಲ್ಲಾದ ಅಪರಾಧದ ಕೆಲವೇ ಗಂಟೆಗಳ ಮೊದಲು ಈತ ರಾಜಸ್ಥಾನದ ಅಲ್ವಾರ್ನಲ್ಲಿ ಮತ್ತೊಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದಂತೆ. ಮನೆ ಕೆಲಸಗಾರರ ಹಿನ್ನೆಲೆ ಪರಿಶೀಲನೆಯ ಮಹತ್ವವನ್ನು ಈ ಘಟನೆ ಎತ್ತಿ ತೋರಿಸುತ್ತಿದೆ. ಆರೋಪಿ ಮಾಡಿದ್ದು ಕೇವಲ ಒಂದು ಅಪರಾಧವಲ್ಲ, 2 ದಿನಗಳಲ್ಲಿ 2 ಅತ್ಯಾಚಾರವೆಸಗಿ ಒಬ್ಬರನ್ನು ಕೊಲೆ ಮಾಡಿದ್ದ ಎನ್ನುವ ಆಘಾತಕಾರಿ ಸಂಗತಿ ಬಯಲಿಗೆ ಬಂದಿದೆ. ಭಾರತೀಯ ಕಂದಾಯ ಸೇವಾ ಅಧಿಕಾರಿಯ ಪುತ್ರಿ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಆರೋಪಿ ರಾಹುಲ್ ಯುವತಿಯ ಮೇಲೆ ಮೊದಲು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ನಂತರ ಮೊಬೈಲ್ ಫೋನ್ ಚಾರ್ಜ್ ಕೇಬಲ್ನ ಬಳಸಿ ಕತ್ತು ಹಿಸುಕಿ ಆಕೆಯನ್ನ ಹತ್ಯೆ ಮಾಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ರಾಹುಲ್ ಈ ಹಿಂದೆ ಇದೇ ಮನೆಯಲ್ಲಿ ಕೆಲಸಗಾರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂತೆ. ಆದ್ರೆ ಕೆಲಸಗಾರರಿಂದ ಹಣ ಸಾಲ ಪಡೆದು ಮರುಪಾವತಿಸಲು ಸಾಧ್ಯವಾಗದ ಕಾರಣ 1 ತಿಂಗಳ ಹಿಂದಷ್ಟೇ ಆತನನ್ನು ಕೆಲಸದಿಂದ ವಜಾಗೊಳಿಸಲಾಗಿತ್ತು. ಈ ದ್ವೇಷವೇ ಕೊಲೆಗೆ ಪ್ರಚೋದನೆ ನೀಡಬಹುದು ಎಂದು ಶಂಕಿಸಲಾಗ್ತಾ ಇದೆ. ಪೊಲೀಸರು ಆತನ ಚಲನವಲನಗಳನ್ನ ಪತ್ತೆ ಹಚ್ಚಿ ದ್ವಾರಕಾ ಪ್ರದೇಶದ ಹೋಟೆಲ್ ಒಂದರಲ್ಲಿ ಈತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.